ಸಂತ್ರಸ್ತರ ವಿಚಾರವಾಗಿ ಒಂದು ಒತ್ತಡ ಹೇರಕಲ್ತ SIT ನಡೀತಾ ಇದೆ ಅನ್ನುವಂಥದ್ದು ಆ ಕೇಸ್ ಕೊಡಿ ಅನ್ನುವಂಥದ್ದು. ನೋಡಿ, ಇಂಥ ಒಂದು ದೊಡ್ಡ ಪ್ರಕರಣ ನಡಿಬೇಕಾದ್ರೆ SIT ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಕಡೆಯಿಂದ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಆಗಲೇಬೇಕಾಗ್ತದೆ. ಸಂತ್ರಸ್ತರು ಹೊರಗೆ ಬರಬೇಕಂದ್ರೆ ಅವ್ರಿಗೆ ನಾವು ಕಾನ್ಫಿಡೆನ್ಸ್ ಕೊಡಬೇಕಲ್ಲ. ನಿಮ್ಮದು ಹೆಸರು ಇರ್ಬೋದು, ನಿಮ್ಮ ಮುಖ ಇರ್ಬೋದು, ನಾವೆಲ್ಲೂ ಬೈಲಿಕ್ಕೆ ತರೋದಿಲ್ಲ, ನಾವು ಅನಾನಿಮಿನಿಟಿ ಮೇಂಟೈನ್ ಮಾಡ್ತೀವಿ, ನೀವೇನು FIR ಕೊಟ್ಟರು ಕೂಡ ಅದ್ರ ಮೇಲೆ ನಾವು ತನಿಖೆ ಮಾಡ್ತೀವಿ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಆಗಲೇಬೇಕಲ್ಲ. ಯಾವುದೇ ತನಿಖೆ ಸಂಸ್ಥೆಗಳಿಂದ ಇದು ಅದು ಮಾಡ್ತಾ ಇದ್ದಾರೆ. ಈಗ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇದ್ದಕ್ಕಿದ್ದಾಗೆ ಎದ್ಬಿಟ್ಟು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 3 ಪ್ರಕರಣದಲ್ಲಿ ಎಲ್ಲಿತ್ತು? ಈಗ ಈ ಮಣಿಪುರ್ನಲ್ಲೂ ಇವರು ಮಲ್ಕೊಂಡಿದ್ರು, ಹಾಸನ್ ಬಗ್ಗೆನೂ ಮಲ್ಕೊಂಡಿದೆ. ಎಲ್ಲಿ ಇವರಿಗೆ ರಾಜಕೀಯ ಲಾಭ ಕಾಣುತ್ತೆ, ಇವರೇನು ಈ NCW ಅವರೆಲ್ಲರೂ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಕೇಂದ್ರ ಸರ್ಕಾರ ತಾಳ ಹಾಕ್ದಂಗೆ ಇವ್ರು ಕುಣಿತಾರೆ ಅಷ್ಟೇ. ಮಿಕ್ಕಿದ ಸೋಮೋಟೋ ಎಲ್ಲಿ ಕಾಂಗ್ರೆಸ್ ಇನ್ವಾಲ್ವ್ ಇರ್ತದ್ರೆ ಸೋಮೋಟೋ ಕೇಸ್ ತಗೋತಾರೆ ಆಪೋಸಿಷನ್ ಇದ್ದಾಗ, ಇಲ್ಲದಿದ್ರೆ ಇವ್ರು ಸುಮ್ಮನಿರ್ತಾರೆ. 2000 ಪ್ರಕರಣಗಳಿದ್ದಾಗ NCW ಅವ್ರು ಏನು ಆ್ಯಕ್ಷನ್ ತಗೊಂಡ್ರು, ಏನು ಮಾಡಿದ್ದಾರೆ ಇಲ್ಲಿ ತನಕ? ಅವರ ಒಂದು ಕಾರ್ಯವೈಖರಿಯ ಮೇಲೆ ಕೂಡ ಇವತ್ತು ಪ್ರಶ್ನೆ ಚಿಹ್ನೆ ಇದೆ. ಏನು ಆತರ ಏನಿದೆ? ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಲಿ ಫಸ್ಟು. ಏನು CBI ಕೊಟ್ಟವಲ್ಲ ಪರೇಶ್ ಮೆಸ್ತಾ, ಏನಾಯಿತು? ನಮ್ಮ ತನಿಖಾ ತಂಡ ಏನು ಕೊಟ್ಟಿರೋದು ರಿಪೋರ್ಟನ್ನು ಅದನ್ನೇ ತಾನೇ ಅವರು ಎಂಡಾರ್ಸ್ ಮಾಡಿ ಕಳಿಸಿದ್ದು ವಾಪಸ್ಸು ಪರೇಶ್ ಮೆಸ್ತಾ ಕೇಸ್ನಲ್ಲಿ. ನಿಮ್ಮ ಗಣೇಶ್ DSP ಗಣೇಶ್ ಪ್ರಕರಣದಲ್ಲಿ ಏನಾಯಿತು? ನಾವೇನು ತನಿಖೆ ಕೊಟ್ಟಿದ್ವಿ, ನಮ್ದೇನು ರಿಸಲ್ಟ್ ಇದ್ದು ಅದನ್ನೇ ಎಂಡೋರ್ಸ್ ಮಾಡಿ ಮತ್ತೆ ಕೊಟ್ಟಿದ್ದಾರೆ. ಇಲ್ಲೀಗಲ್ ಮೈನಿಂಗ್ ಕೇಸ್ ಏನಾಯಿತು, ಅದನ್ನೇ ಎಂಡೋರ್ಸ್ ಮಾಡಿ ಮತ್ತೆ ಕಳಿಸಿರೋದು. ಫಸ್ಟ್ ನಮ್ಮ ತನಿಖೆ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ಪ್ರಿಲಿಮಿನರಿ ಬರಲಿ. ನೀವು ಇದು ಇನ್ನು ತನಿಖೆನ ಪ್ರಿಲಿಮಿನರಿ ರಿಪೋರ್ಟೇ ಬಂದಿಲ್ಲ, ನೀವು CBIಗೆ ಏನಕ್ಕೆ ಕೊಡಬೇಕು? ಏನು ನೀವು ಸೇಫ್ ಆಗಕ್ಕ? ಏನಕ್ಕೆ CBI ಬೇಕು? ವಾಟ್ ಈಸ್ ದ ಗ್ರೌಂಡ್ಸ್ ಟು ಗಿವ್ ಇಟ್ ಟು CBI? ಏನಾದರೂ ಕಾರಣಗಳು ಬೇಕಲ್ಲ. ಅವ್ರ ಹತ್ರ ಏನಾದರೂ ಸಾಕ್ಷಿ ಇದ್ರೆ ಕೊಡಲಿ. ನೋಡಿ, ನಾನು ಅದೇ ಹೇಳ್ತಾ ಇರೋದು, JDS ದುರ್ದೈವ ಏನಪ್ಪ ಅಂದರೆ, ಇನ್ನೂ ಕೂಡ ಅವರ MP ಅವರ ಮನೆ ಮಗನ ಬಗ್ಗೆ ಬ್ಯಾಟಿಂಗ್ ಮಾಡ್ತಾ ಇರೋದು ಹೊರತು ಇದು ಆಗಿರೋದು ತಪ್ಪು, ಇದಕ್ಕೆ ಶಿಕ್ಷೆ ಆಗಬೇಕು. ಇದಕ್ಕೆಲ್ಲ ಸಂತ್ರಸ್ತರ ಪರವಾಗಿ ಯಾಕೆ ಮಾತಾಡಿಲ್ಲ ಸರ್? ಅದಕ್ಕೆ ತಾನೇ ನೋಡಿ, ತನಿಖಾ ತಂಡಗಳು SIT ಇರ್ಬೋದು, ಯಾರದೇ, ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಸರ್? ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ತನಿಖೆಗೆ, ಹೌದಾ? ಇಲ್ಲ, ಒಬ್ಬರು ಸಂತ್ರಸ್ತರು ಬಂದು ನಮಗೆ ದೂರು ಕೊಡಬೇಕು, ಅದ್ರ ಬಗ್ಗೆ ಅವರಿಗೆ ಕಾನ್ಫಿಡೆನ್ಸ್ ಇರಬೇಕಲ್ಲ. ನಾವೇನೇ ಮಾಹಿತಿ ಕೊಟ್ಟರು ಎಲ್ಲೂ ಹೋಗಲ್ಲ, ನಾವೇನಾದ್ರೂ ಮಾಹಿತಿ ಕೊಟ್ಟರು ಕೂಡ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ ಮಾಡ್ತಾ ಇದೀವಲ್ಲ. CBI ಕೊಟ್ಟ ತಕ್ಷಣ ಹೋಗ್ಬಿಡ್ತಾರ ಎಲ್ಲ? ಯಾರು? ನೋಡಿ, ಮತ್ತೊಮ್ಮೆ ನಾನು ಅದೇ ಹೇಳ್ತಾ ಇರೋದು, ಅವ್ರದ್ದು ಏನಿದೆ, ನಿಮ್ಮ ಗಮನ ಡಿಸ್ಟ್ರಿಬ್ಯೂಷನ್ ಮೇಲೆ ಕಳಿಸ್ತಾ ಇದ್ದಾರೆ. ನಾವೇನು ಹೇಳ್ತಾ ಇರೋದು, ಇದನ್ನ ಮಾಡಿದ್ಯಾರು, ರೆಕಾರ್ಡ್ ಮಾಡ್ಕೊಂಡು ಈ ಕೃತ್ಯ ಮಾಡಿದ್ಯಾರು, ರೆಕಾರ್ಡ್ ಮಾಡ್ಕೊಂಡಿರೋದು ಯಾರು, ಅದ್ರ ಮೇಲೆ ಫೋಕಸ್ ಮಾಡಬೇಕು. ವೈರಲ್ ಆಗಿರೋ ತಪ್ಪಿದೆ, ನಾನಿಲ್ಲ ಅಂತ ಇಲ್ಲ ಅಲ್ಲ. ಇಲ್ಲ, ಏನಾದ್ರೂ ಇದ್ರೆ ಕೊಡ್ಬೇಕಲ್ಲ ವಿಚಾರಣೆಗೆ. ಅದಕ್ಕೆ ತಾನೇ SIT ಇರೋದು. ಎವ್ರಿಬಡಿ ಈಸ್ ವೆಲ್ಕಮ್. ಎಲ್ಲರೂ ಹೋಗಿ ತಮ್ಮ ಹತ್ರ ಏನೇನು ಮಾಹಿತಿ ಇದೆ ಅವೆಲ್ಲಾನು ಕೂಡ ಕೊಡ್ಬೋದಲ್ವಾ? ಯಾರು ಬೇಡ ಅಂದಿದ್ದಾರೆ? ಅವ್ರ ಹತ್ರ ಆಡಿಯೋ ಇದೆಯಾ? CT ರವಿ ಅವ್ರ ಹತ್ರ ಆಡಿಯೋ ಇದ್ರೆ ಬಿಡುಗಡೆ ಮಾಡಲಿ. ಯಾರು ಬೇಡ ಅಂದಿರೋದು? ಸರ್ಕಾರಕ್ಕೆ ತಾನೇ ತೊಂದರೆ ಆಗ್ತಾ ಇರೋದು. ಸುಮ್ಮನೆ ಇದು ಹಿಟ್ ಆ್ಯಂಡ್ ರನ್ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ನೀವು ಭಾಳ ಸ್ಪಷ್ಟವಾಗಿ ಹೇಳಬೇಕು. ಇದರಲ್ಲೆಲ್ಲ ಈ ಪ್ರಕರಣಗಳು ಭಾಳ ಸೂಕ್ಷ್ಮವಾದಂಥ ಪ್ರಕರಣಗಳಿದೆ. ನೂರಾರು ಹೆಣ್ಮಕ್ಳ ಭವಿಷ್ಯದ ಪ್ರಶ್ನೆ ಇದೆ. ಸುಮ್ಮನೆ ಇದು ಯಾವುದೋ ಬೇರೆ ಪ್ರಕರಣ ಥರ ನೀವು ಉಡಾಫೆಯಾಗಿ ಮಾತಾಡೋಗಿ ನಿಮ್ಮ ಹತ್ರ ಆಡಿಯೋ ಇದ್ರೆ ಬಿಡುಗಡೆ ಮಾಡಿ. ಆಮೇಲೆ ದೇವರಾಜೇಗೌಡರು ಅರೆಸ್ಟ್ ಆಗಿರೋದು ಯಾವುದೋ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಲ್ಲಿ.
ಅದನ್ನು ಮಾಡಬೇಡ ಅಂತೀರಾ? ಕಂಪ್ಲೇಂಟ್ ಈಗ ಬಂದಿದೆ ಅಲ್ಲ, ಅವ್ರದ್ದು ಕೌಂಟರ್ ಕಂಪ್ಲೇಂಟ್ ತಗೊಂಡಿದೀವಲ್ಲ. ನೋಡಿ, ಯಾರ್ದು ಯಾವಾಗ ಬಂದಿದೆ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ಅದೇನು ನಾವೇನು ಯಾವುದೇ ದ್ವೇಷ ಇಟ್ಕೊಂಡು ಅಥವಾ ಇದು ಮಾಡ್ಕೊಂಡು ಮಾಡ್ತಾ ಇಲ್ಲ ಅಲ್ಲ. ದೇವರಾಜೇಗೌಡರಿಗೆ ಯಾಕೆ ಇವರು ಅಬೆಂಡನ್ ಮಾಡಿಬಿಟ್ಟಿದ್ದಾರೆ ಬಿ ಜೆ ಪಿಯವರು? ಹೊಳೆ ನರಸೀಪುರ ಅಧಿಕೃತ ಕ್ಯಾಂಡಿಡೇಟ್ ಅಲ್ವಾ ಬಿ ಜೆ ಪಿ ಸಿಂಬಲ್ ಮೇಲಲ್ಲ ನಿಂತವರು. ಯಾಕೆ ಬಿ ಜೆ ಪಿಯವರು ಅಬೆಂಡನ್ ಮಾಡಿಬಿಟ್ಟಿದ್ದಾರೆ? ಯಾಕೆ ಅವರಿಗೆ ಅವ್ರು ಲೆಟರ್ ಬರೆದ್ರು ಕೂಡ ಅವ್ರ ಲೆಟ್ರಿಗೆ ಕೀಮತ್ ಕೊಟ್ಟಿಲ್ಲ? ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಅವ್ರಿಗೆ ಕರೆದು ಮಾತಾಡಿಸಿಲ್ಲ. ಅಮಿತ್ ಶಾ ಅವ್ರ ಹತ್ರ ಹೋಗಿ ಮಾತಾಡಿದ್ರು ಕೂಡ ನೀವು ಮಾತಾಡಿಸಿಲ್ಲ. ಇದು ಅವ್ರು ತಾನೇ ಹೇಳಿರೋದು, ನಾ ಕಾಂಗ್ರೆಸ್ನವರಲ್ಲ ಅಲ್ಲ. ಅಮಿತ್ ಶಾ ಅವ್ರ ಹೋಟೆಲಿಗೆ ಕರೆಸಿದ್ರು, 8:30ಕ್ಕೆ ಕರೆಸಿದ್ರು, 8:33ಗೆ ಭೇಟಿ ಆದರು, 8:38ಗೆ ನಮಗೆ ಹೊರಗೆ ಬಂದು ನಮ್ಗೆ ಇದೆಲ್ಲ ಮಾಡೋಕ್ಕೆ ಅಂತ ಹೇಳಿದ್ರು. ಅವರೇ ಹೇಳ್ತಾ ಇದ್ರಲ್ಲ. ಮತ್ತು ಸಿ ಟಿ ರವಿ ಅವ್ರು ಇರ್ಬೋದು, ವಿಜೇಂದ್ರ ಇರ್ಬೋದು, ಹೆಚ್ಚಿನ ಮಾಹಿತಿ ಇದ್ದರೆ ಕೊಡಿ, ಕುತ್ಕೊಳ್ಳಿ, ಪ್ರೆಸ್ ಮೀಟಲ್ಲಿ ಕುತ್ಕೊಂಡು ನಿಮ್ದು ಆಡಿಯೋ ಬಿಡುಗಡೆ ಮಾಡಿ. ಯಾರು ಬೇಡ ಅಂದಿದ್ದಾರೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.